ಶಿವರಾಜ್ ಅಂತ ಅಂದ್ಬಿಟ್ಟು ಶಿವರುದ್ರವರ ತಮ್ಮ ಆಗಬೇಕು. ಅದು ಯಾವ ರೀತಿಯಾಗಿದೆ ಅಂತ ಗೊತ್ತಿಲ್ಲ. ನಮ್ಮಣ್ಣ ಡೈಲಿ ಸಾಯಂಕಾಲ ವಾಕ್ ಮಾಡೋಕ್ಕೆ ಅಂತ ಪ್ರತಿನಿತ್ಯ ಹೋಗ್ತಾಯಿದ್ರು. ಅದೇ ರೀತಿ ನಿನ್ನೆ ಸಾಯಂಕಾಲನೂ ಹೋಗಿದ್ದಾರೆ. ಹೋದ್ಮೇಲೆ ಈ ಥರ ಅಚಾತುರ್ಯ ನಡೆದೈತೆ. ಅದನ್ನು ಬೇಕು ಅಂತ ಮಾಡಿದಾರೋ ಏನು ಅನ್ನೋದು, ವೈಯಕ್ತಿಕ ದ್ವೇಷಗಳು ಮಾಡಿದ್ದಾರೆ ಏನು ಅಂತಕ್ಕದ್ದು ಗೊತ್ತಿಲ್ಲ. ನಾವು ನಿನ್ನೆ ಸಾಯಂಕಾಲದಿಂದನೂ ವಾಚ್ ಮಾಡ್ದೋ, ಅಲ್ಲೆಲ್ಲ ಹುಡುಕಾಡ್ದೋ, ಮತ್ತು ಮಳವಳ್ಳಿ ಗ್ರಾಮಾಂತರ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ಇದು ಮಾಡಿ ಎಲ್ಲ ಮಾಡ್ದೆ ಸರ್. ಹಂಗಾಗೂ ವ್ಯಕ್ತಿ ಸಿಗಲಿಲ್ಲ. ಆಮೇಲೆ ಮಧ್ಯರಾತ್ರಿ 3-3:30 ಟೈಮಿಗೆ ಈ ಥರ ಆಗೈತೆ ಅಂತ ಅಂದ್ಬಿಟ್ಟು ಬಂದಾಯಿತು. ಈ ಥರ ಯಾವ ರೀತಿ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಏನೋ ಅಕ್ಕಪಕ್ಕ ಜಮೀನವ್ರಿಗೂ ಅವ್ರಿಗೂ ಏನೋ ವೈಯಕ್ತಿಕ ದ್ವೇಷ ಇತ್ತು ಇವಾಗ ಒಂದು 2-3 ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದೆ ಇವಾಗ SP ಆದಂಥ ಶೋಭಾರಾಣಿಯವರು ಮತ್ತು ನಮ್ಮ CPR ಪ್ರತಿಯೊಬ್ಬರು ಬಂದದ್ದೇ ಸ್ಥಳ ಪರಿಶೀಲನೆ ಮಾಡಿ ಸ್ವನದಳದ ಮುಖಾಂತರ ಎಲ್ಲ ಚೆಕ್ ಮಾಡಿದ್ದಾರೆ. ಮುಂದೆ ಸತ್ಯಾಸತ್ಯತೆಗಳು ಯಾವ ರೀತಿ ಬರ್ತವೆ ಅನ್ನೋದು ಕಾದು ನೋಡಬೇಕು ಸರ್. ಟ್ರಾನ್ಸ್ಫಾರ್ಮರ್ ವಿಚಾರವಾಗಿ ಏನೋ 2-3 ತಿಂಗಳಿಂದ ವೈಯಕ್ತಿಕ ದ್ವೇಷ ಇತ್ತು ಅಂತ ಇದಾಯಿತು. ಪಕ್ಕದ ಜಮೀನವರ ಜೊತೆಲಿ ಮಹೇಶ್ ಅಂತ ಅಂದ್ಬಿಟ್ಟಿದ್ದೆ. ಅವರೇ ಈ ಥರ ಮಾಡಿದಾರೋ ಬೇರೆ ಯಾವ ರೀತಿಯಿಂದ ಯಾರಾದರೂ ಮಾಡಿದಾರೋ ಏನೋ ಅಂತಕ್ಕದ್ದು ಮುಂದಿನ ಪರಿಶೀಲನೆಯಲ್ಲಿ ಗೊತ್ತಾಗಬೇಕು. ಏನು ಮಾಡ್ತೀರಿ ಸರ್? ನಮ್ಮಣ್ಣ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು. ಅವರು ಒಂದು 4 ಜನಕ್ಕೆ ಬುದ್ಧಿ ಹೇಳುವಂಥದ್ದು, ಊರಲ್ಲಿ ಒಂದು ಕಾಮಗಾರಿಗಳು ಮಾಡಿಸೋದು, MLA ಅವ್ರಿಗೆ ಸ್ವಲ್ಪ ಸಪೋರ್ಟಿಂಗ್ ಇದಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಇದು ಮಾಡ್ಕೊಂಡಿರೋ ಚೆನ್ನಾಗಿದ್ರು ಸರ್. MLA ಅವ್ರಿಗೆ ಫ್ಯಾಮಿಲಿ ಎಲ್ಲ ಊರಲ್ಲೇ ಇದೆ ಸರ್. ಏನು ವಿಚಾರಕ್ಕೆ ಜಗಳ ಆಗಿತ್ತು ಸರ್? ಟ್ರಾನ್ಸ್ಫರ್ ಯಾವುದು ಅಂದರೆ ಆಗೋದು ಬೇಡ ಅಂತ ಸರ್ ಟ್ರಾನ್ಸ್ಫಾರ್ಮರ್ ಆಗಿತ್ತು. ಅದನ್ನು ಯಾವುದೋ ಒಂದು ವೈರ್ ಕಲೆಕ್ಷನ್ ವಿಚಾರಕ್ಕೆ ಏನೋ ವೈಯಕ್ತಿಕ ವಿಚಾರಗಳಿಗೆ ಗಲಾಟೆ ಆಗೈತೆ ಅಂತ ಒಂದು ವಿಚಾರ ಸರ್. ಇವ್ರದ್ದು 1.5-2 ಎಕರೆ ಇದೆ ಅಲ್ಲಿ ನಮ್ಮ ಅವ್ರದ್ದು ಅಷ್ಟೇ ಇದೆ. ಅವ್ರದ್ದು ಅಷ್ಟೇ ಬೋರ್ವೆಲ್ಲಿಗೆ ಸರ್. ಬೋರ್ವೆಲ್ಲಿಗೆ ಹಾಂ ಇವ್ರು ಕೇಳ್ತಾಯಿದ್ರು ಸರ್. ಇವ್ರು ಕೇಳಿದ್ರೆ ಇವರು KBRಗೆ ಮನವಿ ಮಾಡಿದರು. ಅದಕ್ಕೆ ಏನು ಪಾವತಿ ಮಾಡಬೇಕು ಅದನ್ನೆಲ್ಲ ಪಾವತಿಸಿದರು. ಅದನ್ನು ಬಂದದ್ದೇ KB ಮುಖಾಂತರನೇ ಬಂದದ್ದೇ. ಅದನ್ನು ಕಲೆಕ್ಷನ್ ಮಾಡ್ಬಿಟ್ಟು ಹೋಗಿದ್ರು. ಅವ್ರು ಕಲೆಕ್ಷನ್ ಮಾಡ್ತಿದ್ರಂತೆ, ಇವ್ರು ತೆಗಿತಿದ್ರಂತೆ. ಈ ವಿಚಾರಕ್ಕೆ ಏನೋ ಒಂದು ಕ್ಷುಲ್ಲಕ ಕಾರಣ, ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತುಗಳು ಬೆಳೆದು ಇವರಿಬ್ಬರಿಗೂ ಏನೋ ಮನಸ್ತಾಪ ಉಂಟಾಗಿತ್ತಂತೆ. ನಿನ್ನೆ ಈ ಥರ ಅಚಾತುರ್ಯ ನಡೆದೈತೆ. ಇನ್ನೂ ಇಂಥದ್ದು ಇವರು ಮಾಡಿದ್ದಾರೆ ಅನ್ನೋದು ಏನೋ ಪಕ್ಕ ಕನ್ಫರ್ಮ್ ಇಲ್ಲ. ನೋಡ್ಕೊಂಡು ಇದು ಮಾಡ್ಬೇಕು ಸರ್. ಅವ್ರು ಅದು ಹೆಂಗೆ ಗೊತ್ತಿಲ್ಲ ಸರ್. ನಾವು ಬೆಳಿಗ್ಗೆನೇ ಇಲ್ಲಿಗೆ ಬಂದು ನಿಮ್ಮ ಜೊತೆಲೇ ಬಂದದ್ದು, ಬೆಳಿಗ್ಗೆ ಬಾಡಿ ಬಂದಾಗಲೇ ಜೊತೆಲಿ ಬಂದದ್ದು. ಊರಲ್ಲಿ ಏನು ಹಂಗಾಗೈತೆ ಏನು ಅನ್ನೋದು ಇನ್ನೂ ನಮಗೆ ಮಾಹಿತಿ ಇಲ್ಲ. ಇಲ್ಲ ಸರ್, ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಅದೆಲ್ಲ ಸುಳ್ಳು. ಶಿವರಾಜ್ ಅಂತ ಅಂದ್ಬಿಟ್ಟು ಸರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.